ಕರ್ನಾಟಕದ ಜನೋದ್ಯಕ್ಕೆ ನಮಸ್ಕಾರಗಳು. ಇದು ನನ್ನ ಮೊದಲ ಪ್ರಯತ್ನ. ನಿಮ್ಮ ಸಪೋರ್ಟ್ ತುಂಬಬೇಕು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಕಮೆಂಟ್ ನನಗೆ ದೊಡ್ಡ ಪ್ರೇರಣೆ. ನನ್ನ ಪ್ರಯತ್ನಕ್ಕೆ ಒಂದು ಅವಕಾಶ ಕೊಡಿ. ಧನ್ಯವಾದಗಳು. ಪುನೀತ್ ರಾಜ್ಕುಮಾರ್ ಬಾಲ್ಯದ ದಿನಗಳ ಮೌನ ನೆನಪುಗಳು. ಒಂದು ಶಾಂತ ಬೆಳಿಗ್ಗೆ, ಒಂದು ಬಿಸಿ ಚಾಯ್ ಕಪ್ ಮತ್ತು ಕೆಲವು ಮೌನದ ನೆನಪುಗಳು. 1975 ಮಾರ್ಚ್ 17ರಂದು ಒಂದು ಸರಳ ಮನೆಯಲ್ಲಿ ಒಂದು ಚಿಕ್ಕ ನಗು ಹುಟ್ಟಿತು. ಅವನೇ ಪುನೀತ್ ರಾಜ್ಕುಮಾರ್. ಅವರ ಬಾಲ್ಯ ಐಷಾರಾಮಿ ಕಥೆಯಲ್ಲ. ಅದು ಶಿಸ್ತು ಮತ್ತು ಸಂಸ್ಕಾರದಿಂದ ತುಂಬಿದ ಜೀವನ. ತಂದೆ ರಾಜ್ಕುಮಾರ್ ಅವರು ತಮ್ಮ ಮಕ್ಕಳಿಗೆ ಕಲಿಸಿದ್ದೇನು ಗೊತ್ತಾ? ಹೆಸರಿಗಿಂತ ಮಾನವೀಯತೆ ದೊಡ್ಡದು ಅಂತ. ಚಿಕ್ಕ ವಯಸ್ಸಿನಿಂದಲೇ ಪುನೀತ್ ಅವರಿಗೆ ನೃತ್ಯ, ಸಂಗೀತ ಮತ್ತು ಅಭಿನಯದ ಮೇಲೆ ಮೌನವಾದ ಪ್ರೀತಿ ಇತ್ತು. ಬೆಳಗಿನ ಚಾಯ್ ಸಮಯದಂತೆ ಅವರ ದಿನವೂ ಶಾಂತ, ಕ್ರಮಬದ್ಧ ಅಭ್ಯಾಸದಿಂದ ತುಂಬಿದುದು. 1976ರಲ್ಲಿ ಕ್ಯಾಮೆರಾ ಮುಂದೆ ಬಂತು. ಒಂದು ಚಿಕ್ಕ ಪಾತ್ರ, ಪ್ರೇಮದ ಕಾಣಿಕೆ. ಆ ಚಿಕ್ಕ ಪಾತ್ರದಲ್ಲೇ ಕಾಣಿಸಿಕೊಂಡಿತು ಒಂದು ದೊಡ್ಡ ಭವಿಷ್ಯ. ಮುಂದೆ ಅವರು 12ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು. ಭಕ್ತ ಪ್ರಹ್ಲಾದ ಅವರಿಗೆ ತಂದಿತು ರಾಷ್ಟ್ರ ಮಟ್ಟದ ಗೌರವ. ಆ ಪ್ರಶಸ್ತಿ ಕೇವಲ ಟ್ರೋಫಿ ಅಲ್ಲ, ಅದು ಒಂದು ಸೂಚನೆ. ಈ ಬಾಲಕ ಒಂದು ದಿನ ಜನರ ಹೃದಯದ ನಾಯಕನಾಗ್ತಾನೆ ಅನ್ನೋದು. ಬಾಲ್ಯದ ದಿನಗಳಿಂದಲೇ ಸರಳತೆ, ವಿನಯ ಮತ್ತು ಪ್ರೀತಿ ಇವೇ ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಶಕ್ತಿ. ಒಂದು ಚಾಯ್ ಮುಗಿಯುವಷ್ಟರಲ್ಲಿ ಈ ಕತೆ ನಮಗೆ ಹೇಳುವುದು ಒಂದೇ. ಹೆಸರು ದೊಡ್ಡದಾಗಿರಬಹುದು, ಆದರೆ ಹೃದಯ ಇನ್ನೂ ದೊಡ್ಡದಾಗಿರಬೇಕು.